ಸಂಕ್ರಾಂತಿ ಸಮಯದಲ್ಲಿ ಬಿಡುಗಡೆಯಾದ ಹನುಮಾನ್ ಸಾಕಷ್ಟು ಪ್ರೇಕ್ಷಕರನ್ನು ಸೆಳೆದು ಸದ್ದು ಮಾಡುತ್ತಿರುವ ಸಿನಿಮಾ. ಪ್ರಶಾಂತ್ ವರ್ಮಾ ನಿರ್ದೇಶನದಲ್ಲಿ ನಾಯಕನಾಗಿ ತೇಜ್ ಸಜ್ಜಾ ನಟಿಸಿರುವ ಈ ಚಿತ್ರ ಅಪರೂಪದ ದಾಖಲೆ ನಿರ್ಮಿಸಿದೆ. ಇದು ಟಾಲಿವುಡ್ನ 92 ವರ್ಷಗಳ ಇತಿಹಾಸದಲ್ಲಿ ಸಾರ್ವಕಾಲಿಕ ಸಂಕ್ರಾಂತಿ ಬ್ಲಾಕ್ ಬಸ್ಟರ್ ಆಗಿದೆ ಎಂದು ಹೇಳಿದೆ. ಜನವರಿ 12ರಂದು ಬಿಡುಗಡೆಯಾದ ಹನುಮಾನ್ ಇದುವರೆಗೂ 278 ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಮಾಡಿದೆ. ಇನ್ನು ಜೈ ಹನುಮಾನ್ ಈ ಚಿತ್ರದ ಮುಂದುವರಿದ ಭಾಗವಾಗಿರಲಿದೆ. ಕೆಲ ದಿನಗಳ ಹಿಂದೆಯೇ ಪ್ರೀ ಪ್ರೊಡಕ್ಷನ್ ಕೆಲಸಗಳು ಆರಂಭವಾಗಿದ್ದು, ಈ ಸಿನಿಮಾದ ಮುಖ್ಯ ಪಾತ್ರಕ್ಕೆ ಬಾಲಿವುಡ್ ಸ್ಟಾರ್ ಹೀರೋ ಒಬ್ಬರನ್ನ ಆಯ್ಕೆ ಮಾಡಲು ನಿರ್ದೇಶಕರು ಯೋಚಿಸಿದ್ದಾರೆ ಎಂದು ಪ್ರಶಾಂತ್ ವರ್ಮಾ ಅವರು ಸಂದರ್ಶನವೊಂದರಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಜೈ ಹನುಮಾನ್ನಲ್ಲಿ ಚಿರಂಜೀವಿ ಕೂಡ ನಟಿಸುವ ಸಾಧ್ಯತೆ ಇದೆ. ರಾಮನಾಗಿ ತಮ್ಮ ಮನಸ್ಸಿನಲ್ಲಿರುವ ನಟ ಮಹೇಶ್ ಬಾಬು ಸಾಮಾಜಿಕ ಜಾಲತಾಣಗಳಲ್ಲಿ ರಾಮನಂತೆ ಸೃಷ್ಟಿಸಿರುವ ಚಿತ್ರಗಳನ್ನು ನೋಡಿದ್ದೇನೆ. ಕಚೇರಿಯಲ್ಲೂ ರಾಮನ ಪಾತ್ರವನ್ನು ಮಹೇಶ್ ಮುಖದೊಂದಿಗೆ ಮರುಸೃಷ್ಟಿಸಿದ್ದೇನೆ ಎಂದು ಹೇಳಿದರು. ಭಾಗ 1ರಲ್ಲಿ ನಟಿಸಿದ್ದ ತೇಜ ಭಾಗ 2ರಲ್ಲೂ ಕಾಣಿಸಿಕೊಳ್ಳಲಿದ್ದಾರೆ ಎಂದು ನಿರ್ದೇಶಕರು ಅಭಿಪ್ರಾಯಪಟ್ಟಿದ್ದಾರೆ.